ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುರದಾಳ್. ಆ ದೇಶದಲ್ಲಿ ಮತ್ತೆ ಏನಪ್ಪ ಅಂದ್ರೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಏನಪ್ಪ ಅಂದ್ರೆ ಮೀಸಲಾತಿ ವಿಷಯ ಮತ್ತೆ ಮುನ್ನೆಲೆಗೆ ಬಂದೈತಿ. ಮೀಸಲಾತಿಯನ್ನು ಕಿತ್ತೊಗಿಬೇಕು ಅಥವಾ ಮೀಸಲಾತಿಯಲ್ಲಿ ಏನು ಇಲ್ಲಿವರೆಗೂ ಯಾರೆಲ್ಲ ಲಾಭಗಳನ್ನು ಪಡ್ಕೊಂಡಿದ್ದಾರೆ, ಆರ್ಥಿಕವಾಗಿ ಬಲಿಷ್ಠರಾಗಿದ್ದಾರೆ, ಅವರಿಗೆ ಮೀಸಲಾತಿಯನ್ನು ಬಿಡಬೇಕು. ಹೀಗೆ ಹಲವಾರು ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಅದನ್ನು ವಿಶೇಷವಾಗಿ ಮಾತನಾಡ್ತಿರುವಂಥದ್ದು RSS ಪ್ರೇರೇಪಿತವಾಗಿರ್ತಕ್ಕಂಥ ಜನಗಳು ಮತ್ತು ಈ BJPಗೆ ಹತ್ತಿರ ಇರುವಂಥ ಜನಗಳೇ ಅತಿ ಹೆಚ್ಚು ಇದನ್ನು ಮಾತನಾಡ್ತಾ ಇದ್ದಾರೆ. ಇದರೆಲ್ಲದಕ್ಕೂ ಭಾರತದ ಸಂವಿಧಾನದಲ್ಲಿ ಉತ್ತರ ಇದೆ. ನಾನು ಹೇಳೋದಕ್ಕಿಂತಲೂ ಭಾರತ ಸಂವಿಧಾನದಲ್ಲಿ ಉತ್ತರ ಐತಿ. ಅವರು ಸಂವಿಧಾನವನ್ನು ಸರಿಯಾಗಿ ಓದಿಕೊಂಡ್ರೆ ಮೀಸಲಾತಿ ಯಾಕಿದೆ, ಯಾರಿಗಾಗಿ ಇದೆ ಅನ್ನೋ ಅದರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತದೆ. ಬರೇ ಒಂದು ಸಮುದಾಯವನ್ನು, ಬರೀ SC ST ಅಥವಾ ಪರಿಶಿಷ್ಟ ಜಾತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ನಿಮಗಷ್ಟ ಮೀಸಲಾತಿ ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾರಲ್ಲ, ಇದು ಸಂಪೂರ್ಣವಾಗಿ ತಪ್ಪು. ಭಾರತ ದೇಶದಲ್ಲಿ ಪ್ರತಿಯೊಂದು ಜಾತಿಗೆ ಮೀಸಲಾತಿ ಇದೆ. ಸಾಮಾನ್ಯ ಕೆಟಗರಿ ಅಥವಾ ಸಾಮಾನ್ಯ ಜನ ಅಂದರೆ ಯಾರು? ನಾನು ಸಾಮಾನ್ಯನೇ. ಈ ಕೆಟಗರಿಯನ್ನು ಹೊರತುಪಡಿಸಿ ಎಲ್ಲಿ ಸಾಮಾನ್ಯ ಅಂತ ಬರ್ತದೋ ಅಲ್ಲಿ ನಾನು ಕೂಡ ಪ್ರತಿಸ್ಪರ್ಧಿ ಆಗಬಹುದು. ಯಾವುದಕ್ಕದು, ಅದು ರಾಜಕೀಯ ಇರಲಿ, ಶಿಕ್ಷಣವೇ ಇರಲಿ ಅಥವಾ ಇನ್ನಿತರೆ ಯಾವುದೇ ಕೆಲಸ ಕಾರ್ಯಗಳಿರಲಿ, ಅಲ್ಲಿ ನಾನು ಸಾಮಾನ್ಯನೇ. ಕೆಟಗರಿ ವೈಸ್ ಹೋದಾಗ ನಾನು SC, ಇನ್ನೊಬ್ಬ OBC, ಇನ್ನೊಬ್ಬ ST, ಇನ್ನೊಬ್ಬ ಹಿಂಗೆ ಹೋಗುತ್ತದು. ಆದರೆ ಇದೆಲ್ಲದನ್ನ ತಿಳಿಯುವುದಕ್ಕಿಂತ ಮೊದಲು ಮೀಸಲಾತಿ ಯಾಕೆ ಬಂತು, ಮೀಸಲಾತಿಯ ಉದ್ದೇಶ ಏನು, ಮೀಸಲಾತಿ ಯಾವ ಸಮುದಾಯಗಳಿಗೆ ಯಾಕೆ ಕೊಟ್ಟರು ಅನ್ನುವಂಥದ್ದನ್ನು ಒಂದಿಷ್ಟು ನಾನು ಹೇಳ್ತೀನಿ. ಈಗೇನು ನೀವು ಇತಿಹಾಸವನ್ನು ನೋಡ್ರಿ, ಇತಿಹಾಸವೇ ಬೇರೆ, ಪುರಾಣಗಳೇ ಬೇರೆ. ನಾನು ಮೊದಲೇ ಸ್ಪಷ್ಟಪಡಿಸ್ಬಿಡ್ತೀನಿ ಅದನ್ನು. ಇತಿಹಾಸಕ್ಕೂ ಪುರಾಣಕ್ಕೂ ಅಥವಾ ಕಾಲ್ಪನಿಕ ಜಗತ್ತಿಗೂ ತಳಕು ಹಾಕುವಂಥ ಅವಶ್ಯಕತೆ ಇಲ್ಲ. ಅದನ್ನಷ್ಟು ಭಾಳಷ್ಟು ಜನ ಈಗ ಅದನ್ನು ಮರ್ಜ್ ಮಾಡಿ ಮಾತಾಡ್ತಾರೆ. ಇತಿಹಾಸದಾಗ ಹೋದಾಗ ನಾವು 2000 ವರ್ಷಗಳ ಹಿಂದೆ ಹೋದ್ರೆ ಪುಷ್ಯಮಿತ್ರ ಶುಂಗನ ಆಡಳಿತ ಏನು ಬರ್ತೈತಲ್ಲ, ಅಲ್ಲಿ ನಮ್ಮನ್ನ ಅಂದರೆ ಏನಿದ್ದು ಈ ದೇಶ ಬೌದ್ಧ ರಾಷ್ಟ್ರವಾಗಿತ್ತು ಅಶೋಕನ ಕಾಲದಿಂದ. ಕೊನೆಯ ಅರಸ ಏನು ಅಶೋಕರ ಕೊನೆಯ ಅರಸ ಬೃಹದ್ರಥ ಮೌರ್ಯನ ಕಾಲಕ್ಕೆ ಅಲ್ಲಿ ಪುಷ್ಯಮಿತ್ರ ಶುಂಗ ಅನ್ನುವಂಥ ಹಿಂದೂ ರಾಜನ ಅವನೇನು ಇವ್ರನ್ನ ಸೋಲಿಸ್ತಾನ, ಅದಕ್ಕೊಂದು ಕಥೆನೇ ಬೇರೆ ಇದೆ. ಅದನ್ನೆಲ್ಲ ಹೇಳಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಆ ಸೋಲಿಸಿದ ಬಳಿಕ ಅವನು ಬರೆದಿರ್ತಕ್ಕಂಥ ಸಂವಿಧಾನ, ಅವನ ಸಂವಿಧಾನ ಬೃಹದ್ರಥ ಮೌರ್ಯನ ಸಂವಿಧಾನ, ಈ ಮನುಸ್ಮೃತಿ, ಅಲ್ಲಿ ವರ್ಣಗಳು ಸ್ಟಾರ್ಟ್ ಆಗ್ತವೆ, ಜಾತಿಗಳು ಸ್ಟಾರ್ಟ್ ಆಗ್ತವೆ. ಅಲ್ಲಿ ಏನಪ್ಪ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅನ್ನುವಂಥ ಅವರದೇ ಆದಂತಹ ಒಂದು ಸಂವಿಧಾನವನ್ನು ಅವರು ಜಾರಿ ಮಾಡ್ತಾರೆ. ಈ ಜಾರಿ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಸೋತಿರುವ ರಾಜರು ಯಾರವತ್ತು ಬೃಹದ್ರಥ ಮೌರ್ಯ ಸೋಲ್ತಾನಲ್ಲಪ್ಪ ಬೌದ್ಧ ರಾಜ, ಆತನಿಗೆ ಯಾವುದೇ ಸ್ಥಾನಮಾನ ಕೊಡಂಗಿಲ್ಲ. ಅವ್ರನ್ನ ಎಲ್ಲ ಅವ್ರ ಕಡೆ ಇರ್ತಕ್ಕಂಥ ಶಿಕ್ಷಣ, ಖಡ್ಗ, ಆಸ್ತಿ, ಮನೆ ಎಲ್ಲವನ್ನ ಕಸ್ಕೊಂಡು ಅವ್ರನ್ನ ಊರು ಆಚೆ ಇಡ್ತಾರ. ಊರು ಆಚೆ ಇಟ್ಟು ಅವ್ರನ್ನ ಒಂದು ರೀತಿ ಯಾವುದೇ ಅವ್ರ ಧರ್ಮಕ್ಕೂ ಸಂಬಂಧ ಇಲ್ಲ, ಈ ಕೆಟಗರಿ ಒಳಗೂ ಸಂಬಂಧ ಇಲ್ಲ. ಇವರೇನು ಅದು ಮನುಸ್ಮೃತಿಯನ್ನು ಬರೆಸ್ತಾರಲ್ಲ, ಈ ಚಾತುರ್ವರ್ಣ ಪದ್ಧತಿ ಬರೆದ ಚಾತುರ್ವರ್ಣ ಪದ್ಧತಿ ಒಳಗೆ ಸಹಿತ ಇವ್ರು ಇಡಂಗಿಲ್ಲ. ಇಲ್ಲಿ ಬ್ರಾಹ್ಮಣ ಅಂದರೆ ಬ್ರಾಹ್ಮಣರೇ ಗೊತ್ತಿದೆ ನಿಮ್ಗೆ, ಕ್ಷತ್ರಿಯ ಅಂದರೆ ಕ್ಷತ್ರಿಯರೇ ಗೊತ್ತಿದೆ, ವೈಶ್ಯರಂದರೆ ವೈಶ್ಯರಂತ ಗೊತ್ತಿದೆ. ಅದರ ಶೂದ್ರರು ಅಂತ ಬಂದಾಗ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಂತ ಬಂದಾಗ ಈ ದೇಶದೊಳಗಡೆ ಇವತ್ತೇನು ಅಸ್ಪೃಶ್ಯ ಜನಾಂಗ ಐತಲ್ಲ, ಇವ್ರನ್ನ ಶೂದ್ರ ಅಂತ ತಿಳ್ಕೊಂಡ್ರೆ ಭಾಳ ಮಂದಿ. ತಪ್ಪು. ಇವರು ಅಸ್ಪೃಶ್ಯರೇ, ಇವ್ರು ಶೂದ್ರರಲ್ಲ. ಹಾಗಾದ್ರೆ ಶೂದ್ರರು ಯಾರು? ನೀವು ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಈಗಾಗಲೇ ನಿಮ್ಮ ಅಂಗೈ ಒಳಗೆ ಅರಮನೆ ಐತಿ, ನಿಮ್ಮ ಅಂಗೈ ಒಳಗಡೆ ಇಡೀ ಇಂಟರ್ನೆಟ್ ಐತಿ, ಜಗತ್ತು ಐತಿ, ChatGPT ಐತಿ, ಅಥವಾ ಗೂಗಲ್ ಐತಿ, ಅಥವಾ ಯಾವುದೇ ಬುಕ್ಸ್ಗಳನ್ನು ತೆಗೆದುಕೊಂಡು ಹೋದ್ರೆ ಇತಿಹಾಸ ನಿಮ್ಗೆ ಗೊತ್ತಾಗ್ತದೆ. ಶೂದ್ರರಂದ್ರೆ ಯಾರಂದ್ರೆ ಅವರ ಮನೆ ಕೆಲಸ ಮಾಡುವವರು, ಅವರ ಹೊಲವನ್ನು ಉಳುವವರು, ಅವರಿಗೆ ಎಣ್ಣೆಗಳನ್ನು ತೆಗೆದುಕೊಡೋರು, ಅವರಿಗೆ ಇಸ್ತ್ರಿಗಳನ್ನು ಮಾಡಿಕೊಡೋರು. ಅಂದರೆ ಇವತ್ತಿನ ಲಿಂಗಾಯತರು, ಒಕ್ಕಲಿಗರು, ಕುರುಬರು ಇವರೆಲ್ಲ ಸೇರಿ ಶೂದ್ರ ಅಂತ ಕರೆದ್ರು. ಅವರ ಮನೆ ಕೆಲಸ ಮಾಡೋರು ಶೂದ್ರ ಅಂತ ಕರೆದ್ರು. ನಾವೇನೀಗ ಅಸ್ಪೃಶ್ಯ ಅಂತ ಕರೆದ್ರೆ ಇವರು ಅತಿ ಶೂದ್ರ, ಇವ್ರ ಊರು ಹೊರಗಡೆ ಇರಬೇಕು. ಇವರಿಗೆ ಆಗಂತ ಒಂದು ಕೇರಿ ಅಂತ ಏನು ಇವತ್ತು ಕರಿತೀವಲ್ಲ, ಅವ್ರಿಗೊಂದು ಏರಿಯಾ ಮಾಡಿದ್ರು. ಅಲ್ಲಿ ಮೈಮೇಲೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಶಿಕ್ಷಣ ಇಲ್ಲ, ಯಾವುದೇ ರೀತಿ ಹೊಲವನ್ನು ಮುಟ್ಟಂಗಿಲ್ಲ, ಯಾವ ವಸ್ತುವನ್ನು ಮುಟ್ಟಂಗಿಲ್ಲ, ಯಾರ ರಸ್ತೆಗಳ ಮೇಲೂ ಅಡ್ಡಾಡಂಗಿಲ್ಲ. ಅಂತಹ ಪರಿಸ್ಥಿತಿಯನ್ನು 2000 ವರ್ಷಗಳ ಹಿಂದೆ ಪುಷ್ಯಮಿತ್ರ ಶುಂಗ ತರ್ತಾನೆ ಜಾರಿಗೆ. ಅದಾದ ನಂತರ ಏನು ಭಾರತ ದೇಶದಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಬೇರೆ ಬೇರೆ ರಾಜರು, ಮುಸ್ಲಿಮರು ಆಡಳಿತಕ್ಕೆ ಬಂದರು, ಬ್ರಿಟಿಷರು ಬಂದರು, ಬೇರೆ ಬೇರೆ ಈ ದೇಶದ
ಇಲ್ಲಿಯ ರಾಜರೇ ಆಡಳಿತಗಳನ್ನು ಮಾಡಿದ್ರು, ಇವರೆಲ್ಲರೂ ಕೂಡ ಅದೇ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಬರ್ತಾರ. ಇಲ್ಲಿ ಅದೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ಪದ್ಧತಿ ಇತ್ತಲ್ಲ, ಅದೇ ಮುಂದುವರಿತದೆ. ಇದರಲ್ಲಿ ಏನು ಬದಲಾವಣೆ ಆಗಲ್ಲ. ಬಟ್ ರಾಜರುಗಳು ಅವರ ಆಡಳಿತಗಳು ಬದಲಾವಣೆ ಆಗ್ತಾ ಬರ್ತಾವೆ. ಬಂದ ನಂತರ ಅವಾಗ ನೀವೆಲ್ಲ ಇತಿಹಾಸದಲ್ಲಿ ಅನೇಕ ರಾಜರು ಇದಕ್ಕಾಗಿನೂ ಹೋರಾಟ ಮಾಡ್ತಾರೆ. ಈ ಮನುಷ್ಯರಿಗಾಗಿ, ಇವರ ಮಾನವೀಯತೆಗಾಗಿ ಇವ್ರದ್ದು ಒಂದು ಹೋರಾಟಗಳು ಕೂಡ ನಡೀತವೆ. ಇವ್ರಿಗೂ ಕೂಡ ಸಮಾಜದ ಮುಖ್ಯವಾಗಿ ತರಬೇಕು, ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಮಹಾತ್ಮ ಜ್ಯೋತಿರಾವ್ ಫುಲೆ ಇರ್ಬೋದು, ಶಾಹು ಮಹಾರಾಜರು ಇರ್ಬೋದು, ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಆಮೇಲೆ ಇನ್ನೂ ಭಾಳಷ್ಟು ಜನ ಬಹಳ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲರೂ ಕೂಡ ನಮ್ಮ ಕರ್ನಾಟಕದ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಇರ್ಬೋದು, ಅಯ್ಯನ್ ಕಾಳಿ ಅವರು ಇರ್ಬೋದು, ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಇರ್ಬೋದು, ಹೀಗೆ ಹಲವಾರು ಜನರು ಏನಪ್ಪ ಅಂದ್ರೆ ಈ ಅಸ್ಪೃಶ್ಯ ಸಮಾಜಗಳಿಗೆ ಒಂದು ನ್ಯಾಯ ಕೊಡಲಿಕ್ಕೆ ಹೋರಾಟವನ್ನು ಮಾಡ್ತಾರೆ. ಅದ್ರೊಳಗೆ ನ್ಯಾಯ ಸಿಗಂಗಿಲ್ಲ. ಯಾವಾಗ ಅಂಬೇಡ್ಕರ್ ಅವರು ನೋಡ್ರಿ, ಶಾಹು ಮಹಾರಾಜರು ಫಸ್ಟು ಮೀಸಲಾತಿಯನ್ನು ಕೊಡ್ತಾರೆ. ಇಡೀ ಭಾರತ ದೇಶದಲ್ಲಿ ಮೊದಲು ಮೀಸಲಾತಿ ಕೊಟ್ಟವರು ಶಾಹು ಮಹಾರಾಜರು, ಯಾರಿಗೆ? ಅಸ್ಪೃಶ್ಯರಿಗೆ. ಅದಾದ ನಂತರ ಮೀಸಲಾತಿ ಕೊಟ್ಟವರು ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಅವಾಗ ಬಾಬಾ ಸಾಹೇಬರನ್ನ ಪರಿಚಯ ಮಾಡಿಸ್ತಾರೆ. ಯಾರು? ಶಾಹು ಮಹಾರಾಜ್. ಇಡೀ ಜಗತ್ತಿಗೆ ಇವರು ನಿಮ್ಮ ಲೀಡರಪ್ಪ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿ ಅವರು ಜಾರಿ ಮಾಡಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಮತ್ತು ಫುಲೆ ಅವರ ವಿಚಾರಗಳನ್ನ ಬಾಬಾ ಸಾಹೇಬರು ಕಾನೂನಾತ್ಮಕವಾಗಿ ತರಬೇಕಂತ ಮಾಡ್ತಾರೆ. ಮಾಡಿದಾಗ ಈ ದೇಶದ ಅಸ್ಪೃಶ್ಯರ ನೋವು ಏನು ಶತಮಾನಗಳಿಂದ, ಈಗ ಬ್ರಾಹ್ಮಣರು ಈ ಗುರುಕುಲ ಮಾದರಿ ಶಿಕ್ಷಣ ಒಳಗೆ ಕೇವಲ ಬ್ರಾಹ್ಮಣರು ಮಾತ್ರ ಶಿಕ್ಷಣ ಪಡ್ಕೊಳ್ಬೇಕು, ಅಕ್ಷರ ಜ್ಞಾನವನ್ನು ಹೊಂದಬೇಕು. ಅದನ್ನು ಹೊರತುಪಡಿಸಿ ಉಳಿದವರು ಯಾರು ಜ್ಞಾನವನ್ನು ಹೊಂದಬಾರದು ಅನ್ನುವಂಥ ಕಾಯ್ದೆಗಳನ್ನ ತರ್ತಾರೆ. ಕೆಲವೊಂದು ಕಡೆ ಅವರೇ ರಾಜರಾಗ್ತಾರೆ, ಕೆಲವೊಂದು ಕಡೆ ಅವರು ಮಂತ್ರಿಗಳಿರ್ತಾರೆ, ದೇವರುಗಳನ್ನು ಪೂಜೆ, ಇವತ್ತಿಗೂ ಆ ಪದ್ಧತಿಗಳನ್ನ ನೀವು ನೋಡ್ತಾ ಇದ್ದೀರಿ. ಹಿಂಗಿರುವಾಗ ಸಾರ್ವಜನಿಕವಾಗಿ ಶಿಕ್ಷಣ ಯಾವಾಗ ಈ ಫುಲೆ ಅವರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ, ಬ್ರಿಟಿಷರ ಆಡಳಿತ ಇರ್ತದೆ, ಇಲ್ಲೆಲ್ಲ ಸ್ಟ್ರಗಲ್ಗಳು ಸ್ಟಾರ್ಟ್ ಆಗ್ತವೆ. ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಅದಕ್ಕೆ ಬ್ರಾಹ್ಮಣ ಸೇರಿ ಮೇಲ್ವರ್ಗದವರೆಲ್ಲರೂ ಕೂಡ ವಿರೋಧವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಫುಲೆ ಅವರ ಕಾಲಘಟ್ಟದಲ್ಲಿ ಶಿಕ್ಷಣ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ನಂತರವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆಯವರು, ಅವರ ಅಜ್ಜ ಅವರು ಶಿಕ್ಷಣ ಪಡ್ಕೋತಾರೆ. ಅವ್ರೇನಪ್ಪ ಅಂದ್ರೆ ಮಿಲಿಟರಿ ಕ್ಯಾಂಪಿಗೆ ಹೋಗ್ತಾರೆ. ಅದಾದ ನಂತರ ಬಾಬಾ ಸಾಹೇಬ್ ಶಿಕ್ಷಣ ಸಿಗ್ತೈತಿ. ಸಿಕ್ಕ ನಂತರ ಬಾಬಾ ಸಾಹೇಬ್ರು ಇದನ್ನು ಕಾನೂನಾತ್ಮಕವಾಗಿ ಮಾಡಬೇಕು. ಮತ್ತು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರನ್ನು ಹೊರತುಪಡಿಸಿರ್ತಕ್ಕಂಥ ಜನ ಅದರಲ್ಲ, ಈ ಜನರಿಗೆ ಒಂದು ಐಡೆಂಟಿಫೈ ಕೊಡಬೇಕು ಅಂತ ಹೇಳಿ ಬಾಬಾ ಸಾಹೇಬರು 1930 ಅನ್ಸುತ್ತೆ 1930ರಲ್ಲಿ ಮೊದಲ ರೌಂಡ್ ಟೇಬಲ್ ಕಾನ್ಫರೆನ್ಸ್, 1932ರಲ್ಲಿ ಕೂಡ ಎರಡನೇದ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಈ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಈ ದೇಶದ ಅಸ್ಪೃಶ್ಯರ ಬಗ್ಗೆ ಧ್ವನಿ ಎತ್ತಾರೆ. ಈ ಅಸ್ಪೃಶ್ಯರ ಅನ್ನುವಂಥ ಹೆಸರನ್ನು ಕೂಡ ಬಾಬಾ ಸಾಹೇಬರು ಕೊಡ್ತಾರೆ. ಇಂಥಲ್ಲಿ ಒಂದು ಸಮುದಾಯ ಐತಿ, ಆ ಸಮುದಾಯಕ್ಕೆ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ, ಭೂಮಿಗಳಿಲ್ಲ, ಅನ್ನ ಇಲ್ಲ, ಮನೆ ಇಲ್ಲ. ಅಷ್ಟೇ ಅಲ್ಲದೇನೆ ಅವರು ಮೇಲ್ವರ್ಗದವರ ಕೇರಿಗಳಲ್ಲಿ ಅಡ್ಡಾಡುವಂಗಿಲ್ಲ, ನದಿಗಳ ನೀರು ಮುಟ್ಟುವಂಗಿಲ್ಲ, ಅವರು ಯಾವುದೇ ರೀತಿಯಾದಂಥ ದೇವಸ್ಥಾನಗಳ ಪ್ರವೇಶ ಇಲ್ಲ. ಒಂದು ರೀತಿ ಒಂದು ಪ್ರಾಣಿಗಳಿಗಿಂತಲೂ ಕೀಳಾಗಿ ನೋಡುವಂಥ ಒಂದು ಸಮುದಾಯ ಐತಿ. ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಬಾಬಾ ಸಾಹೇಬರ ವಾದ ಆಗ್ತದೆ. ಅದಾದ ನಂತರವೇ ಅಲ್ಲಿ ಅವರಿಗೆ ಓಟಿನ ಹಕ್ಕಿನ ಬಗ್ಗೆ ಆಗ್ತದೆ, ಶಿಕ್ಷಣದ ಬಗ್ಗೆ ಎಲ್ಲ ಮಾತುಕತೆಗಳಾಗ್ತವೆ. ಅದೊಂದು ಮತ್ತು ಅದೇನು ಪುನಾ ಫ್ಯಾಕ್ಟ್ರು ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅದರದೊಂದು ದೊಡ್ಡ ವಿಚಾರಣೆ ಐತಿ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಇಷ್ಟೆಲ್ಲ ಆದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನವನ್ನು ಕರಡು ಸಮಿತಿ ಅಧ್ಯಕ್ಷರಾಗ್ತಾರಲ್ಲ, ಅವಾಗೆಲ್ಲ ನಮಗೆ ಮೀಸಲಾತಿ ಜಾರಿ ಆಗ್ತೈತಿ. ಮೀಸಲಾತಿ ಜಾರಿ ಆದರೆ ಯಾರ್ಯಾರಿಗೆ ಜಾರಿ ಆಯ್ತು ಮೀಸಲಾತಿ? ಇಷ್ಟೆಲ್ಲ ಕತೆ ಹೇಳ್ಕೊತ ಬನ್ನಿಲ್ಲ ನೋಡ್ರಿ. ನಮಗೆ ಕೂಳಿರಲಿಲ್ಲ, ನೀರಿರಲಿಲ್ಲ, ಇದರ ಮಧ್ಯೆ ಕೇರಿಗಳಿಗೆ ನುಗ್ಗಿ ಕೆಲವೊಂದಿಷ್ಟು ಮೇಲ್ವರ್ಗದ ಜನ ಇಲ್ಲಿಯ ಹೆಣ್ಣು ಮಕ್ಕಳನ್ನು, ಅದು ದೊಡ್ಡ ಹೆಣ್ಣು ಮಗಳೇ ಆಗಿರ್ಬೋದು, ಮದುವೆ ಆದಂತಹ ಅಥವಾ ಅಪ್ರಾಪ್ತ ಬಾಲಕಿನೇ ಆಗಿರ್ಬೋದು, ಅವ್ರ ಮೇಲೆ ನಿರಂತರ 2000 ವರ್ಷಗಳಿಂದ ಅತ್ಯಾಚಾರಗಳನ್ನ ಮಾಡ್ಕೊತ ಬರ್ತಾರೆ. ದೇವದಾಸಿ ಅಂತ ಪದ್ಧತಿಗಳನ್ನ ಜಾರಿ ಮಾಡ್ತಾರೆ. ಒಂದು ರೀತಿ ಹೆಣ್ಣು ಮಕ್ಕಳನ್ನು ಮುಕ್ಕಿ ತಿಂತಿರ್ತಾರ. ಇನ್ನೊಂದು ಕಡೆ ಗಂಡು ಮಕ್ಕಳಿಗೆ ಯಾವುದೇ ರೀತಿ ಅವಕಾಶಗಳನ್ನು ಕೊಡ್ತಿರೋದಿಲ್ಲ. ಈ ಮಲ ಹೊರುವಂಥ ಪದ್ಧತಿ ಇರ್ಬೋದು, ಕಟ್ಟಿಗೆ ಹೊಡೆಯುವಂಥ ಪದ್ಧತಿ ಇರ್ಬೋದು, ಅನಿಷ್ಟದಲ್ಲಿ ಅನಿಷ್ಟ ಕೆಲಸಗಳನ್ನು ಇವ್ರ ಕಡೆಯಿಂದ ಮಾಡಿಸ್ತಿರ್ತಾರೆ. ಇಂಥದಕ್ಕೆಲ್ಲ ಬಿಡುಗಡೆ ಕೊಡಲಿಕ್ಕೆ ಬಾಬಾ ಸಾಹೇಬರು ಇವ್ರನ್ನ ಮುಖ್ಯವಾಹಿನಿ ತರಬೇಕಂತೇಳಿ ಹೋರಾಟ ಮಾಡ್ತಾರೆ. ಆ ಹೋರಾಟದ ಪ್ರತಿರೂಪವೇ ಇವರಿಗೆ ಆತ್ಮಾಭಿಮಾನ, ಸ್ವಾಭಿಮಾನ, ಸಮಾಜದ ಮುಖ್ಯವಾಹಿನಿ ಇವ್ರು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಮೀಸಲಾತಿ ಜಾರಿಗೆ ಬರ್ತದೆ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಆರ್ಥಿಕ ಆಧಾರದ ಮೇಲೆ ಮೀಸಲಾತಿ ಬಂದಿಲ್ಲ. ಇಲ್ಲೇನು ಸ್ವಾಭಿಮಾನ, ಸಮಾನತೆ, ಸಹೋದರತೆ 2000 ವರ್ಷಗಳಿಂದ ನೀವು ಪಡ್ಕೊಂಡು ಬಂದಿರತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಇದೆಯಲ್ಲ, ಆ ಶಿಕ್ಷಣದ ವ್ಯವಸ್ಥೆ ನಿಮ್ಮ ತಲೆತಲಾಂತರದಿಂದ ನಿಮ್ಮ ತಲೆ ಅಕ್ಷರಗಳದಾವ. ಇಲ್ಲಿ ಬಾಬಾ ಸಾಹೇಬ್ರ ಅಥವಾ ಫುಲೆ ಶಾಹು ಅವರ ಕಾಲಘಟ್ಟದಿಂದ ಇವರಿಗೆ ಅಕ್ಷರ ಬರ್ತಾವಲ್ಲ,
ಈ 2000 ವರ್ಷಗಳಿಂದ ಕಲಿತು ಬಂದಿರುವಂತಹ ಕುಟುಂಬಕ್ಕೂ ಈಗ ಶಾಲೆಗೆ ಹೋಗುವಂಥ ಕುಟುಂಬಕ್ಕೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಆಗ್ತದ. ಹಾಗಾಗಿ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಮೀಸಲಾತಿ ಅಂದರೆ ಒಬ್ಬ ಮೇಲ್ವರ್ಗದವ 100% ಪಡ್ಕೊಂಡ್ರೆ ಇವ 70% ಪಡ್ಕೊಂಡ್ರು ಅದಕ್ಕೆ ಅರ್ಹತೆ ಇರಲಿ ಅಂತ ಹೇಳಿ ಒಂದು ಮೀಸಲಾತಿ ಜಾರಿ ಬರ್ತದೆ. ಇದಕ್ಕಿಂತಲೂ ಇನ್ನೂ ಭಿನ್ನ ಭಿನ್ನ ವಿಚಾರಗಳಲ್ಲ, ನಾನು ಹೇಳಿದ್ದೇನು ಫೈನಲ್ ಅಲ್ಲ. ಆದರೆ ಈ ಮೀಸಲಾತಿ ಜಾರಿ ತರುವಾಗ ಯಾರ್ಯಾರಿಗೆ ಮೀಸಲಾತಿ ಬತ್ತು? ಕೇವಲ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಇಲ್ಲ. ಈ ದೇಶದಲ್ಲಿ 28%ಕ್ಕಿಂತಲೂ ಹೆಚ್ಚಿರುವಂಥ ಅಸ್ಪೃಶ್ಯರಿಗೆ ಕೇವಲ 18% ಮೀಸಲಾತಿ ಐತಿ. ಇನ್ನೂ ಅದನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಆಗಿಲ್ಲದು. ಈ 18% ಮೀಸಲಾತಿಯಲ್ಲಿ 15% 101 ಜಾತಿ ಇರುವ SCಗಳಿಗೆ, 3% STಗಳಿಗೆ. ಉಳಿದ ಮೀಸಲಾತಿ ಯಾರಿಗಿದೆ? ಅದರ ಪಟ್ಟಿ ನನ್ನ ಹತ್ರ ಇದೆ ನೋಡ್ರಿ. ಈಗ ಹೇಳ್ತೇನೆ ನಿಮಗೆ. ಪರಿಶಿಷ್ಟ ಜಾತಿಯವರಿಗೆ ನಾನು ಹೇಳಿದ 18% ಮೀಸಲಾತಿ. ಆಮೇಲೆ ಪರಿಶಿಷ್ಟ ಪಂಗಡದವರಿಗೆ ಈಗಿನ ಲೆಕ್ಕದ ಪ್ರಕಾರ 9.9 ಅಂದರೆ 50ಕ್ಕೂ ಹೆಚ್ಚು ಜಾತಿಗಳಿರುವಂಥವ್ರಿಗೆ ಪ್ರವರ್ಗ 1 4% ಮೀಸಲಾತಿಯನ್ನು ಇವರು ಹೊಂತಾರೆ. ಇದರಲ್ಲಿ ಅನೇಕ ಜಾತಿಗಳದಾವ. ಪ್ರವರ್ಗ 2A ಇವರಿಗೆ 15% ಮೀಸಲಾತಿ ಇದೆ. ಪ್ರವರ್ಗ 2B ಇವ್ರಿಗೇನಪ್ಪ ಅಂದ್ರೆ 4% ಮೀಸಲಾತಿ. ಪ್ರವರ್ಗ 3A ಇವರಿಗೆ 4% ಮೀಸಲಾತಿ. ಪ್ರವರ್ಗ 3B ಇವರಿಗೆ 5% ಮೀಸಲಾತಿಯನ್ನ ಇವತ್ತಿನ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ನೀಡ್ತಾ ಇದೆ. ಹಂಗಂದ್ರ ಈಗ ನಾನು ಕೇಳುವಂಥ 101 ಜಾತಿಗಳಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಮಾದಿಗ, ಹೊಲೆಯ, ಚಲವಾದಿ, ದೋಹರ, ಬಂಗಿ, ಕೊರಚ, ಮೇಘವಾಳ, ಸಮಗಾರ, ತೋಟಿ ಮತ್ತು ಇನ್ನಿತರ ಜಾತಿಗಳು ಸೇರಿ 101 ಜಾತಿಗಳು. ಪರಿಶಿಷ್ಟ ಪಂಗಡದಲ್ಲಿ ಯಾವ ಬರ್ತಾವ? ನಾಯಕ, ಸೋಲಿಗ, ಜೇನು ಕುರುಬ, ಬೆಟ್ಟ ಕುರುಬ, ಸಿದ್ದಿ, ಗೌಡ, ಕಾಡು ಕುರುಬ, ಮಲೆಕುಡಿಯ, ಹಕ್ಕಿ ಪಿಕ್ಕಿ ಇತರೆ ST ಪಂಗಡಗಳು ಇವ್ರಿಗೆ ಬರ್ತಾವೆ. ಇನ್ನು ಈ OBC ಏನು ಕೆಟಗರಿ ಇದೆಯಲ್ಲ, ಇದರಲ್ಲಿ ಏನೇನು ಬರ್ತಾವಪ್ಪ ಅಂದ್ರೆ ಕುರುಬ, ವಿಶ್ವಕರ್ಮ, ಈಡಿಗ, ಅಂಬಿಗ, ಬೆಸ್ತ, ದೇವಾಂಗ, ಗಾಣಿಗ, ಉಪ್ಪಾರ, ನಾಯಿಂಗ, ಕುಂಬಾರ, ಮಡಿವಾಳ, ಒಡ್ಡರ, ಅಗಸ, ನೇಕಾರ, ಬಂಡಾರ, ಬಿಲ್ಲವ ಸೇರಿ ಹೀಗ ಅನೇಕ ಜಾತಿಗಳು ಬರ್ತಾವೆ. ಇನ್ನು ಪ್ರವರ್ಗ A ಮತ್ತು ಪ್ರವರ್ಗ B ಇಲ್ಲಿನೂ ಕೂಡ ನೀವು ಯಾರೆಲ್ಲ ನೀವು ಒಂದಿಲ್ಲ ಒಂದು ಜಾತಿಗೆ ಸೇರಿರ್ತೀರಿ. ಒಕ್ಕಲಿಗ, ಗೌಡ, ಗಂಗಾಧಿಕಾರ, ಗಂಗಡಿಕಾರ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ಕುಂಚಟಿಗ, ಮೊರಸು ಒಕ್ಕಲಿಗ, ನೊಣಬ ಒಕ್ಕಲಿಗ, ಇನ್ನೂ ಅನೇಕ ಬರ್ತಾವೆ. ಇನ್ನು ಲಿಂಗಾಯತ ಸಂಬಂಧಿತ ಜಾತಿ ಒಳಗ ಲಿಂಗಾಯತ, ಬಣಜಿಗ, ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ, ಸಾದರ ಲಿಂಗಾಯತ, ಗಾಣಿಗ ಲಿಂಗಾಯತ, ಜಂಗಮ, ರೆಡ್ಡಿ ಲಿಂಗಾಯತ, ಹೀಗೆ ಅನೇಕ ರೀತಿಯ ಜಾತಿಗಳು ಎಲ್ಲರಿಗೂ ನೋಡ್ರಿ. ಲಿಂಗಾಯತ, ಬಣಜಿಗ ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ, ಸಾದರ ಲಿಂಗಾಯತ, ಜಂಗಮ ಲಿಂಗಾಯತ, ಗಾಣಿಗ ಲಿಂಗಾಯತ, ರೆಡ್ಡಿ ಇವೆಲ್ಲ ಸೇರಿ ಟೋಟಲ್ನಾಗಿ ಮೀಸಲಾತಿಯನ್ನ ಅಂದು ಜಾರಿ ಮಾಡಲಾಗ್ತದೆ. ಈಗ ಇತ್ತೀಚೆಗೆ EWS ನಲ್ಲಿ 10% ಮೀಸಲಾತಿಯನ್ನ ನಾವು ಪವಿತ್ರರು ಶ್ರೇಷ್ಠರು ಅನ್ನುವಂಥ ಬ್ರಾಹ್ಮಣರು ಸಹ ಪಡ್ಕೊಂಡಾರ. ಇಷ್ಟು ಮೀಸಲಾತಿಯ ವಿಶೇಷತೆ ಇದೆ. ದೇಶದ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಂದು ಜಾತಿಗೆ ಮೀಸಲಾತಿ ಇದೆ. ಮೀಸಲಾತಿ ಕೇವಲ SC STಗಳಿಗೆ ಅಷ್ಟೇ ಇಲ್ಲ, ವಿಶೇಷವಾಗಿ ಹೆಣ್ಣು ಮಕ್ಕಳ ಮೀಸಲಾತಿ ಮತ್ತು ಬೇರೆ ಐತಿ. ಅದಕ್ಕಾಗಿ ಹಿಂದೂ ಕೋಡ್ ಬಿಲ್ ಅನ್ನು ಬಾಬಾ ಸಾಹೇಬರು ಜಾರಿ ಮಾಡ್ತಾರೆ. ಅದೊಂದು ದೊಡ್ಡ ಹಿಸ್ಟ್ರಿ, ಅದೊಂದು ಎಪಿಸೋಡ್ ನಾನು ಮಾಡ್ತೀನಿ. ಹಿಂಗಾಗಿ ಪ್ರತಿಯೊಂದು ಜಾತಿಗೆ ಇನ್ಕ್ಲೂಡಿಂಗ್ ಬ್ರಾಹ್ಮಣರಿಗೂ ಇವತ್ತು 2026 ಕಾಲಘಟ್ಟದಲ್ಲಿ ಬ್ರಾಹ್ಮಣರಿಗೂ EWS ನಲ್ಲಿ ಅವರಿರೋದು 3.5%, ಅವ್ರಿಗಿಂತಲೂ 3 ಪಟ್ಟು ಹೆಚ್ಚು 10% ಮೀಸಲಾತಿನ ಅವರು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಅನುಭವಿಸ್ಲಾಕು ಸ್ಟಾರ್ಟ್ ಮಾಡ್ಯಾರ. ಈಗ ವಿಷಯಕ್ಕೆ ಬರೋಣ. ಈಗೆಲ್ಲ ಇದನ್ನು ಪ್ರಶ್ನೆ ಮಾಡುವಂಥವ್ರು ನೀವು 2000 ವರ್ಷಗಳಿಂದ ದೇವಸ್ಥಾನಗಳನ್ನು 100% ಕಬ್ಜಾ ಮಾಡಿಕೊಂಡಿರುವ ಬ್ರಾಹ್ಮಣರನ್ನು ಅಥವಾ ಪುರೋಹಿತಶಾಹಿಗಳನ್ನು ನೀವೆಂದೂ ಪ್ರಶ್ನೆ ಮಾಡಿಲ್ಲ. ಅಲ್ಲಿ 100% ಮೀಸಲಾತಿ ಅವರಿಗೆ. ದೇಶದ ದೇವಸ್ಥಾನದಲ್ಲಿ ಬಹುತೇಕ 100% ಅರ್ಚಕರು, ಪುರೋಹಿತರು ದೇಶದ ಬ್ರಾಹ್ಮಣರೇ. ಅದರಲ್ಲಿ ಬರುವಂಥ ಆಸ್ತಿಗಳಿಗೂ ಒಡೆಯರು ಅವರೇ. ಈಗ ಕೆಲವೊಂದು ದೇವಸ್ಥಾನಗಳು ಹೇಳ್ತಾರೆ ನಾನು, ಈಗ ಪೂರಿ ಜಗನ್ನಾಥ ಇರ್ಬೋದು, ನಮ್ಮ ತಿರುಪತಿ ತಿಮ್ಮಪ್ಪನ ತಿರುಪತಿ ತಿಮ್ಮಪ್ಪನಂಥ ದೇವಸ್ಥಾನದ ವಾರ್ಷಿಕ ಆದಾಯವೇ 10,000 ಕೋಟಿಗಳಿಗಿಂತ ಅಧಿಕ. ಅದೇನು ಸರ್ಕಾರಕ್ಕೆ ಬರ್ತಾ ಇಲ್ಲ. ಸರ್ಕಾರದ ಅನೇಕ ನಮ್ಮ ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಅವ್ರದೇ ಆದಂಥ ಒಂದು TTD ಅಂತಕ್ಕಂಥ ಪ್ರೈವೇಟ್ ಒಂದು ಸಂಸ್ಥೆ ಮಾಡ್ಕೊಂಡು ಆ ಸಂಸ್ಥೆಗೆ ದುಡ್ಡನ್ನು ಹಾಕಿಸುವಂಥದ್ದು ನಡೆದೈತೆ. ನಮ್ಮ ಮುಜರಾಯಿ ಇಲಾಖೆ, ಬೇರೆ ಬೇರೆ ಭಾರತ ಸರ್ಕಾರದ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು ಯಾವುದೇ ಮಾನ್ಯತೆ ಇಲ್ಲ. ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿ ನಡಬಾರಕ್ಕೆ ಹುಂಡಿ ಹಣಕ್ಕಾಗಿ ಇಂಥ ಜಗಳಗಳಾಗ್ಯಾವ.
ಇಲ್ಲಿ ನಮ್ಮ ಜಮಖಂಡಿ ಭಾಗದಲ್ಲಿ ನೋಡ್ತಿರ್ತೀವಿ, ವರ್ಷಕ್ಕೆ ಬರೋ ಪೂಜೆಗಾಗೇನೆ ಎಷ್ಟೋ ಜಗಳಗಳಾಗ್ತಾವೆ. ಯಾಕಂದ್ರೆ ಅಲ್ಲಿ ಭಕ್ತರು ಕೊಡುವಂಥ ದುಡ್ಡು ಹಣಕ್ಕಾಗಿ ಈ 100% ಮೀಸಲಾತಿ ಅವರು ಪಡ್ಕೊಂಡಿದ್ದಾರೆ. ಇನ್ನು 2000 ವರ್ಷಗಳಿಂದ ಈ ಗುರುಕುಲ ಮಾದರಿ ಶಿಕ್ಷಣ 100% ಅವ್ರ ಕೈಯಾಗಿತ್ತು. ದೇವರುಗಳು 100% ಇವತ್ತಿಗೂ ಅವ್ರ ಕೈಯಾಗದಾವ. ಇದ್ರ ಬಗ್ಗೆ ನೀವು ಯಾವತ್ತೂ ಪ್ರಶ್ನೆ ಮಾಡಲಿ. ಏನು ಸಮಾನತೆ ಅಂದ್ರೆ, ಯಾವಾಗ ನೀವು ಮೀಸಲಾತಿ ಅಥವಾ ಈ ಏನು ಸೌಲಭ್ಯಗಳು ಸಿಗೋದನ್ನು ಬಂದ್ ಆಕೈತೆ ಅಂದ್ರೆ, ಒಬ್ಬ ಬ್ರಾಹ್ಮಣ ಅಥವಾ ವೈಶ್ಯ ಅಥವಾ ಮೇಲ್ವರ್ಗದವ ಬಂದು ಇಲ್ಲಿ ಮುನ್ಸಿಪಲ್ಟಿ ಕಸ ಹೊಡ್ಕೋಬೇಕವ. ಒಬ್ಬ ಮುನ್ಸಿಪಲ್ಟಿ ಕಸ ಹೊಡುವಂಥ ಜಾತಿ ಅವನ ಏನೋ ದಲಿತ ಸಮಾಜ ಹೋಗಿ ದೊಡ್ಡ ಅರ್ಚಕನಾಗಬೇಕು. ಅವಾಗ ಈ ದೇಶದೊಳಗಡೆ ಸಮಾನತೆ ಬರೋದು. ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ನೀವು ಆರ್ಥಿಕತೆಯಿಂದ ಬಂದವ್ರನ್ನ ತೆಗಿಬೇಕಂತಿರಲ್ಲ. ಈಗ ಆರ್ಥಿಕತೆ ಐತೆ, ಒಬ್ಬ ಶ್ರೀಮಂತ ದಲಿತ ಸಮಾಜದ ಯುವಕ ನಮ್ಮ ಜಮಖಂಡಿ ಆಗದ ನಾನು ತಿಳ್ಕೊಳ್ಳೋನು. ಆತ ಮಾರ್ಕೆಟ್ನಾಗ ಹೋಗಿ ಒಂದು ಹೋಟೆಲ್ ಇಟ್ಟರೆ ನೀವು ಯಾರು ಹೋಗ್ತಾರೆ ಮೇಲ್ವರ್ಗದವರು? ಖಂಡಿತವಾಗ್ಲೂ ಹೋಗಂಗಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ, ಅವ ಶ್ರೀಮಂತ ಇದ್ರು, ಒಂದ್ ಕಡೆ ಹಣ ಇದ್ರು, ಒಂದ್ ಕಡೆ ದುಡ್ಡು ಇದ್ರು, ಆತನ ಜಾತಿ SC ಇರೋದರಿಂದ ಅವನು ಹೋಟೆಲ್ಗೆ ಹೋಗಿ ತಿಂದ್ರೆ ನಮಗೆ ಅಪವಿತ್ರ ಆಗ್ತದ, ಅಮಂಗಳ ಆಗ್ತದ ಅನ್ನುವಂತಹ ಕೆಟ್ಟ ಮೈಂಡ್ ಸೆಟ್ ನಿಮ್ಮ ತಲೆ ಒಳಗಡೆ ಐತಿ. ಈ ಕೆಟ್ಟ ಮೈಂಡ್ ಸೆಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಮೀಸಲಾತಿ ಅವಶ್ಯಕತೆ ಐತಿ. ಯಾವಾಗ ನಾವೆಲ್ಲರೂ ಅಣ್ಣತಮ್ಮರು, ಭಾರತೀಯರೆಲ್ಲ ಸಹೋದರರು, ನಾವೆಲ್ಲ ಕೂಡ ಏನಪ್ಪಾ ಅಂದ್ರೆ ಒಬ್ಬ ಶ್ರೀಮಂತ ಒಬ್ಬ ಬಡವ ಬೇಡ, ಪ್ರತಿಯೊಬ್ಬರಿಗೂ ಸಮಾನತೆ ಯಾವಾಗ ಹಂಚಿಕೆ ಆಗ್ತಿತ್ತೋ ಅವಾಗ ಯಾವ ಮೀಸಲಾತಿಯ ಅವಶ್ಯಕತೆಯೂ ಇರೋದಿಲ್ಲ. ಇವತ್ತಿಗೂ ಈ ದೇಶದ ಸಂವಿಧಾನವನ್ನ ಟೀಕೆ ಮಾಡಲಾಗ್ತಾ ಇದೆ. ಅಂಬೇಡ್ಕರ್ ಅವರನ್ನ ಟೀಕೆ ಮಾಡಲಾಗ್ತಾ ಇದೆ. ನೀಲಿ ಪಾರಿವಾಳಗಳಂತ ಹೇಳ್ತಾರ. ಎಲ್ಲ ನೀವು ಅವಲೋಕನ ಮಾಡ್ರಿ. ಅಂದರೆ ಇವರ ಮಾನಸಿಕ ಸ್ಥಿತಿಯಲ್ಲಿ, ಇವರ ಮನಸ್ಸಿನಲ್ಲಿ ದಲಿತರು ಅಂದರೆ ಇಂದಿಗೂ ಕೀಳರು, ಅಪ್ರಯೋಜಕರು, ಊರ ಹೊರಗಡೆ ಇರುವಂಥವರು, ಇವರ ಸಲಹೆ ಸೂಚನೆ, ಇವರ ಶಿಕ್ಷಣ ನಮಗೆ ಲೆಕ್ಕಕ್ಕಿಲ್ಲ. ಅಂಬೇಡ್ಕರ್ ಎಂಥ ದೊಡ್ಡ ವ್ಯಕ್ತಿ ಆದರೂ ಅವರು ಅಸ್ಪೃಶ್ಯರೇ ಅನ್ನುವಂಥ ಮೈಂಡ್ಸೆಟ್ ಐತಲ್ಲ, ಈ ಮೈಂಡ್ಸೆಟ್ ಹೋಗುವವರೆಗೂ ಈ ದೇಶದಲ್ಲಿ ಮೀಸಲಾತಿ ಇರುವಂಥದ್ದೇ. ಅರ್ಥ ಮಾಡ್ಕೋಬೇಕು ನೀವು. ಈ ದೇಶದ ಪ್ರತಿಯೊಂದು ಜಾತಿಗೂ ಮೀಸಲಾತಿ ಅದಾವ. ಅದೇ ಜಾತಿಯಲ್ಲಿ ಯಾರ್ಯಾರು ಇವಾಗ ಅಧಿಕಾರಿಗಳಿದ್ರಿ, IAS ಆಗಿರಿ, IPS ಆಗಿರಿ, IRS ಅಧಿಕಾರಿಗಳಿದ್ರಿ, PS ಆಗಿದ್ರಿ, CP ಆಗಿದ್ರಿ, PDOಗಳಾಗಿದ್ರಿ, ಮಾಸ್ತರ್ಗಳಾಗಿದ್ದೀರಿ, ಪೈಲಟ್ಗಳಾಗಿದ್ದೀರಿ, ಏನೆಲ್ಲ ಆಗಿದ್ದೀರಿ, ಒಮ್ಮೆ ಅವಲೋಕನ ಮಾಡ್ಕೊಡ್ರಿ. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನೀವು ಕೊಟ್ಟ ನೌಕರಿಗೆ ಹೋಗಿರುವಂಥವರು, ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಹೋಗಿರುವಂಥವರು, ಇವತ್ತಿಗೂ ನಿಮ್ಮ ಕಾಸ್ಟ್ ಹೊಂಡ್ತಾವ. ಯಾರ್ಯಾರ್ದು ಕಾಸ್ಟ್ ಹೊಂಡ್ತಾವ? ತಹಶೀಲ್ದಾರ್ ಆಫೀಸ್ನಲ್ಲಿ ನಾನೊಂದು ಕಾಸ್ಟ್ ತೆಗಿಬೇಕಂತ ಯಾವ ಅಂತಿರಲ್ಲ, ನೀವೆಲ್ಲ ಮೀಸಲಾತಿಯನ್ನು ತೆಗೆದುಕೊಳ್ಳುವರೆ. ಸಾಮಾನ್ಯರಿಲ್ಲಿ ಯಾರೂ ಇಲ್ಲ. ಸಾಮಾನ್ಯರು ಅಂತ ಬಂದಾಗ ದೇಶದ ಒಟ್ಟಾರೆ ಜನ ಎಲ್ಲ ಸಾಮಾನ್ಯರೇ. ನಾನು ಸಾಮಾನ್ಯನೇ. ಯಾಕೆ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋಕೆ ನನಗೆ ಅವಕಾಶ ಇಲ್ಲ ಐತಿ. SCನೂ ಸ್ಪರ್ಧೆ ಮಾಡ್ಬೋದು, ಮುಸ್ಲಿಮ್ನು ಸ್ಪರ್ಧೆ ಮಾಡ್ಬೋದು, ಬ್ರಾಹ್ಮಣನು ಸ್ಪರ್ಧೆ ಮಾಡ್ಬೋದು, ಲಿಂಗಾಯತನು ಸ್ಪರ್ಧೆ ಮಾಡ್ಬೋದು, ಒಕ್ಕಲಿಗನು ಸ್ಪರ್ಧೆ ಕುರುಬ ಬೇಕಾದ OBC ಜಾತಿಯವರು ಬಂದು ಕೂಡ ಅಲ್ಲಿ ಸ್ಪರ್ಧೆ ಮಾಡಬಹುದು, ಶಿಕ್ಷಣ ಪಡ್ಕೊಳ್ಳಬಹುದು. ಅಂದ್ರೆ ಅದು ಸಾಮಾನ್ಯ ಕೆಟಗರಿ. ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಸಾಮಾನ್ಯರೇ. ಮೀಸಲಾತಿ ಅನ್ನುವಂಥದ್ದು ಯಾರಿಗೆ ಶೋಷಣೆಗೊಳಗಾಗಿದ್ದಾರೆ, ಯಾರಿಗೆ ದಬ್ಬಾಳಿಕೆಗೊಳಗಾಗಿದ್ರು, ಯಾರು ಶಿಕ್ಷಣದಿಂದ ವಂಚಿತರಾಗಿದ್ರು, ಭೂಮಿಯಿಂದ ವಂಚಿತರಾಗಿದ್ರು, ಮನೆಗಳಿಂದ ವಂಚಿತರಾಗಿದ್ರು, ನೋವನ್ನ ಕಂಡಿದ್ರು, ಸಾವಿರಾರು ವರ್ಷಗಳಿಂದ ಮಲ ಹೊತ್ತಿದ್ರು, ವೇಶ್ಯಾವಾಟಿಕೆಯಂತಹ ಕೆಟ್ಟ ಪದ್ಧತಿಗೆ ಒಳಗಾಗಿದ್ರು, ತುಳಿತಕ್ಕೆ ಒಳಗಾಗಿದ್ರು, ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಮೇಲೆ ಎರ್ಸಕ. ಈಗ ಬ್ರಾಹ್ಮಣರು ಮೀಸಲಾತಿ ತಗೊಂಡ್ರಪ್ಪ, ಮೇಲ್ವರ್ಗದವ್ರು ಮೀಸಲಾತಿ ತಗೊಂಡ್ರಪ್ಪ, ನಿಮ್ಮ ಮೇಲೆ ಯಾವತ್ತಾದ್ರು ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ವಾ? ನಿಮ್ಮ ಮನ್ಯಾಗ ಯಾರೇ ವಿಷಯನ ನೀವು ಬಿಟ್ಟಿದ್ರೆ, ನೀವು ಯಾರಾದರೂ ಹೇಳು ಬೆಳೆಯುವಂಥ ಕೆಲಸ ಮಾಡಿದ್ರೆ, ಇವೆಲ್ಲವನ್ನ ನೆನೆಸ್ಕೊಂಡ್ರೆ ಒಂದು ರೀತಿ ನಮಗೆ ದುಃಖ ಆಗ್ತದ, ನೋವಾಗ್ತದ. ಅವೆಲ್ಲವನ್ನ ಅನುಭವಿಸಿ ಇಂದು ಅಸ್ಪೃಶ್ಯರು ಮತ್ತು ಈ ಏನು ಶೂದ್ರರು ಅನ್ನುವಂಥವ್ರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಂದ್ರೆ ಇವತ್ತಿಗೂ ನಿಮ್ಗೆ ಅಟ್ಟಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಮೀಸಲಾತಿಯನ್ನು ಟಾರ್ಗೆಟ್ ಮಾಡ್ತೀರಿ, ಅಂಬೇಡ್ಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ. ಬಾಬಾ ಸಾಹೇಬರು ಯಾವ ಜಾತಿಗೂ ಅನ್ಯಾಯ ಮಾಡಿಲ್ಲ. ಎಲ್ಲ ಜಾತಿಗೆ ಮೀಸಲಾತಿ ಇದ್ದಾವೆ ಅನ್ನೋದಕ್ಕೇನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಪ್ರತಿಯೊಬ್ಬರು ಭಾರತದ ಸಂವಿಧಾನವನ್ನು ಓದ್ಕೊಳ್ರಿ. ಇವತ್ತಿನ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರ, ಸಂವಿಧಾನ ಉಲ್ಲಂಘನೆ ಮಾಡಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರ, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರ. ಇದೆಲ್ಲವೂ ನಮ್ಮ ಅಸ್ತಿತ್ವವನ್ನು ನಾವೇ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದೀವಿ. ರಾಜಕಾರಣಿಗಳು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ. ಅದರ ಅರ್ಥ ಏನೋ, ಮೊದಲು ಹೆಂಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪದ್ಧತಿ ಇತ್ತು, ಹೇಲು ಬೆಳೆಯುವಂಥದ್ದು, ಮಲ ಹೊರುವಂಥದ್ದು, ಜೀತದಾಳಾಗಿರುವಂಥ ಪದ್ಧತಿಗಳಿದ್ವು, ಅವುಗಳನ್ನೇ ಯಥಾಸ್ಥಿತಿಯಾಗಿ ಮತ್ತೆ ಜಾರಿ ಮಾಡ್ತೀವಿ ಅಂದಂಗೆ. ಅಲ್ಲಿ ತೊಂದರೆ ಅನುಭವಿಸೋರು ಯಾರು? ಇವತ್ತು ನಾವು ಗೌಡ್ರಿದ್ದೀವಿ, ಜಮೀನ್ದಾರ್ ಇದ್ದೀವಿ, PSI ಇದ್ದೀವಿ ಅಂತ ನೀವೇನು ಹಾರಾಡ್ತಾ ಇದ್ದೀರಲ್ಲ,
ನೀವೇನು ರಾಜಕಾರಣಿಗಳ MLA ಹಾರಾಡ್ತಾ ಇದ್ದೀರಲ್ಲ, ನಾನು IAS ಇದ್ದೀನಿ, ವಕೀಲ ಇದ್ದೀನಿ, ನಾನು ಜಡ್ಜ್ ಇದ್ದೀನಿ ಅಂತ ಹಾರಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಅವಾಗ ಶೂದ್ರರಾಗ್ತೀರಿ ಆಟೋಮೆಟಿಕ್ ಆಗಿ. ಯಾವಾಗ ಇದು ಹಿಂದೂ ರಾಷ್ಟ್ರ ಅಂತ ಕಲ್ಪನೆ ಏನು ಹೇಳ್ತಾರ, ಹಿಂದೂ ರಾಷ್ಟ್ರದಲ್ಲಿ ಅವರ ಮನೋಸಿದ್ಧಾಂತವೇ ಜಾರಿ ಆಗ್ತದ. ಆ ಜಾರಿ ಆದಾಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ಕಲ್ಪನೆ ಮತ್ತೆ ಬರ್ತದ. ಆ ಬಂದ ನಂತರ ಈಗಿರುವಂಥ ಸಂವಿಧಾನ, ಈಗ ಸಂವಿಧಾನ ನಮ್ಗೆ ಕೊಟ್ಟಿರುವಂಥ ಹಕ್ಕುಗಳೆಲ್ಲ ನಾಶವಾಗಿ ಹೋಗ್ತಾವೆ. ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಯಾರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಲ್ಲ, ನೀವು 100 ಬಾರಿ ಆಲೋಚನೆ ಮಾಡಿ ವಿಡಿಯೋಗಳನ್ನು ಮಾಡಬೇಕು. ಯಾಕಂದರೆ ದೇಶದ ಸಂವಿಧಾನ ನೋಡ್ರಿ, ಬೇರೆ ಬೇರೆ ಅಮೇರಿಕಾದಂಥ ದೇಶಗಳನ್ನೆಲ್ಲ ತೊಗೊಂಡ್ಕೊಂಡ್ರೆ ಆ ದೇಶದ ನಾಗರಿಕರೇ ಆ ದೇಶದ ಸಂವಿಧಾನ ಮೇಲೆ ಕೇಸ್ಗಳನ್ನು ಮಾಡ್ಯಾರ. ಭಾರತದ ಸಂವಿಧಾನದ ಮೇಲೆ ಇವತ್ತು 76-77 ವರ್ಷ ದೇಶ ಸ್ವತಂತ್ರ ಸಿಕ್ಕರು ಒಂದೇ ಒಂದು ಕೇಸ್ಗಳಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಭಾರತದ ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಹಕ್ಕುಗಳನ್ನು ಎತ್ತಿ ಹಿಡಿತದ. ಪ್ರತಿಯೊಂದು ಮಕ್ಕಳಿಗೂ, ಪ್ರಾಣಿಗಳಿಗೂ, ಪ್ರಕೃತಿಗೂ ಸಹಿತ ಇಲ್ಲಿ ಕಾನೂನುಗಳದಾವ. ಅಷ್ಟು ವಿವಿಧತೆಯಿಂದ ಕೂಡಿರ್ತಕ್ಕಂಥ ಭಾರತದ ಸಂವಿಧಾನ ನಮ್ಮದು. ಎಲ್ಲರಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥ, ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ, ಸಹೋದರತೆಯನ್ನು ಕೊಡುವಂಥ ಸಂವಿಧಾನ ನಮ್ಮದು. ಆದರೆ ಅದನ್ನು ಜಾರಿ ಮಾಡೋ ಜಾಗದಲ್ಲಿ ಜಾತಿವಾದಿಗಳು, ದಗಲಬಾಜಿಗಳು ಕೂತ್ಕೊಂಡಾರ. ಹಾಗಾಗಿ ಸಂಪೂರ್ಣ ಸಂವಿಧಾನ ಜಾರಿಯಾಗಿಲ್ಲ, ಸಂಪೂರ್ಣ ಮೀಸಲಾತಿಯೂ ಜಾರಿಯಾಗಿಲ್ಲ. ಒಂದು ವೇಳೆ ಅದನ್ನು ಏನು ಜಾರಿ ಮಾಡುವ ಜಾಗದಲ್ಲಿ ಅಂದರೆ ಪ್ರಧಾನಮಂತ್ರಿ ಅಂತ ಹುದ್ದೆ, ಮುಖ್ಯಮಂತ್ರಿಗಳಂಥ ಹುದ್ದೆಗಳಲ್ಲಿ ಈ ದೇಶದ ನಿಜವಾದ ಬಹುಜನರಂದರೆ ಅಸ್ಪೃಶ್ಯರು ಅಥವಾ ಏನು ಶೂದ್ರರಂತ ಕರಿತೀವಲ್ಲ, ಈ ದೇಶದ ನಿಜವಾದ ಏನು ಮೂಲ ನಿವಾಸಿಗಳು ಕೂತಿದ್ದೆ ಆದರೆ ಇಷ್ಟೊತ್ತಿಗೆ ಸಂಪೂರ್ಣ ಸಂವಿಧಾನ ಜಾರಿ ಆಗ್ತಾ ಇತ್ತು. ಸಂಪೂರ್ಣ ಸಂವಿಧಾನ ಜಾರಿಯಾಗಿದ್ದರೆ ಸಂಪೂರ್ಣ ಶಿಕ್ಷಣ ಮುಟ್ತಾ ಇತ್ತು, ಸಂಪೂರ್ಣ ಉದ್ಯೋಗ ಮುಟ್ತಾ ಇತ್ತು, ಭಾರತ ದೇಶದಿಂದ ಬಡತನ ನಿವಾರಣೆ ಆಗ್ತಾ ಇತ್ತು, ಅನಿಷ್ಟಗಳ ನಿವಾರಣೆ ಆಗ್ತಾ ಇದ್ವು, ಭಾರತ ಸಮೃದ್ಧವಾಗ್ತಾ ಇತ್ತು, ಮೀಸಲಾತಿಯ ಅವಶ್ಯಕತೆ ಯಾರಿಗೂ ಇರ್ತಿರ್ಲಿಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಮೀಸಲಾತಿ ಬಗ್ಗೆ ಅತಿ ಹೆಚ್ಚು ವಿಷಯಗಳನ್ನ ಹೊತ್ಕೊಂಡು ಬರ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.